ನಮ್ದು ದೊಡ್ಡ ಪಂಚಾಯತಿ, ವಾಸಟ್ಟಳ್ಳಿ ಪಂಚಾಯತಿ ಹಿಂದೆ ಒಂದು ಪಂಚಾಯತಿ ಇವತ್ತು ಪಟ್ಟಣ ಪಂಚಾಯತಿ ಆಯ್ಕೆ ಆಗಿ ಸುಮಾರು ಒಂದು 6 ತಿಂಗಳಾಯ್ತು. ಇವತ್ತು ಎಲೆಕ್ಷನ್ ಬಂದಿದೆ. 21ನೇ ತಾರೀಕು ನಡೆಯತಕ್ಕಂಥ ಚುನಾವಣೆಗೆ ನಮ್ಮ ಪಕ್ಷದಿಂದ ಇವತ್ತು 19 ಅಭ್ಯರ್ಥಿಗಳನ್ನ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಒಂದು ಎಲೆಕ್ಷನ್ ಬಂದಿದೆ. ಈ ದಿವಸ ನಾವು ಸುಮಾರು ಏನು ಮೂಪರಹಳ್ಳಿ, ನಮ್ಮ ಆದಿನಾರಾಯಣಹೊಸಳ್ಳಿ ಹಾಗೂ ಆಗದೇನಹಳ್ಳಿ ಅಲ್ಲಿ ಎಸ್.ಟಿ ಸಮಾಜದ ನಮ್ಮ ಕುಮಾರವರು ಪ್ರೇಮ್ ಕುಮಾರ್ ಅವ್ರನ್ನ ಇದು ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತು ಎಸ್.ಟಿ ಸಮಾಜದಲ್ಲಿ ನಮ್ಗೆ ಇವತ್ತು ಅಧ್ಯಕ್ಷ ಕ್ಯಾಟಗಿರಿ ಬಂದಿದೆ. ಹಾಗಾಗಿ ಇವತ್ತು ನಮ್ಗೇನು 19 ಅಭ್ಯರ್ಥಿಗಳು ನಮ್ಮ ಪರವಾಗಿ ಇವತ್ತು ಮತಯಾಚನೆ ಮಾಡೋದಕ್ಕೆ ತಾವೆಲ್ಲ ನಮ್ಮ ಬಾಗೇಪಲ್ಲಿ ಮುನ್ರಾಜು ಅವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಪ್ರಚಾರಕ್ಕೆ ಬಂದಿದ್ದೀವಿ. ಏನು 19 ವಾರ್ಡ್ ಅಲ್ಲಿ ಇವತ್ತು ನಾವು ಸುಮಾರು 15ರಿಂದ 16 ವಾರ್ಡ್ ಅಲ್ಲಿ ನಾವು ಬಿಜೆಪಿ ಪಕ್ಷ ಇವತ್ತು ನಾವು ಗೆಲುವನ್ನು ಸಾಧಿಸ್ತೀವಿ. ನಾವು ಈ ಜನಗಳ ಮುಖ ನೋಡಿದ್ರೆ ಇವತ್ತು ನಮ್ಮ ಶಾಸಕರಿಗೆ ಬಹಳ ಒತ್ತು ಕೊಟ್ಟು ಈ ಭಾಗದಲ್ಲಿ ಬಹಳ ಓಟ್ ಮತವನ್ನು ಕೊಟ್ಟಿದ್ರು. ಅರ್ಧಳ್ಳಿ ಗುಡ್ಡಳ್ಳಿ ಇರ್ಬೋದು, ಆದಿನಾಡು ಹೊಸಳ್ಳಿ, ನಾಗದೇನಹಳ್ಳಿ ಇರ್ಬೋದು, ಏನ್ ಇವತ್ತು ಅರ್ಧಳ್ಳಿ ಗುಡ್ಡಳ್ಳಿ ಲೇಔಟ್ ಇರ್ಬೋದು. ಹಾಗಾಗಿ ಈ ಮಕ್ಕದಲ್ಲಿ ನಮಗೆ ಬಹಳ ಹೆಚ್ಚಿನ ಮತ ನಮ್ಮ ಶಾಸಕರಿಗೆ ಕೊಟ್ಟಿದ್ರು. ಇವತ್ತು ಶಾಸಕರಿಗೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ನಮ್ಗೆ ಇವತ್ತು 15ರಿಂದ 16 ನಮ್ಮ ಅಭ್ಯರ್ಥಿಗಳು ಗೆಲ್ಲೋದು ಖಚಿತ. ಯಾಕಂದ್ರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ, ತಾವು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ಭ್ರಷ್ಟ ಸರ್ಕಾರ ಅಂದ್ರೆ ಇವತ್ತು ಕಾಂಗ್ರೆಸ್. ತಾವು ಮಾಧ್ಯಮದವರೆಲ್ಲ ನಮ್ಮ ಮನೆ ಮನೆಯಲ್ಲೂ ಟಿವಿ ಇದೆ. ಇವತ್ತು SC/ST ಹಣ ಇಟ್ಟಿರ್ತಕ್ಕಂಥನ್ನೇ ತಿಂದ್ಬಿಟ್ರು ಯಾರು, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಜನಗಳಿಗೆ ಹೇಳ್ತಿದ್ದಾರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಅಕ್ಕಿ ಕೊಟ್ಟಿದ್ದೀವಿ. ನಾನು ಅವಾಗ ಯಾರೋ ನಮ್ಮ ಅಲ್ಲಿ ಹೆಂಗಸರ್ನೆಲ್ಲ ಕೇಳಿದೆ, ಹಣ ಅವ್ರ ಮನೆ ಒಳಗೆ ಹೋಗೋ 4 ತಿಂಗಳಾಯ್ತು ಬಂದು ಗ್ಯಾರಂಟಿನೂ ಇಲ್ಲ ಏನೂ ಇಲ್ಲ ಅಂತಾರೆ. ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಕಡೆ ನಮ್ಗೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ಏನೋ ಸಾಯಂಕಾಲ ಕುಡಿಯತ್ತಂತ ಇದ್ದವ್ರಿಗೆ ಅವ್ರಿಗೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವತ್ತು ಕರಪತ್ರಗಳು ಜಾಸ್ತಿ ಮಾಡಿದ್ದಾರೆ. ಇವತ್ತು ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದ್ದಾರೆ. ಇವತ್ತು ಭ್ರಷ್ಟ ಸರ್ಕಾರನ ಕಿತ್ತೊಗಿಬೇಕು ಅಂದ್ರೆ ಇವತ್ತು ನಮ್ಮ 19 ವಾರ್ಡ್ ಅಲ್ಲಿ ಇವತ್ತು ನಮ್ಗೆ ಹೆಚ್ಚಿನ ಮತ ನಮ್ಮ ಮತದಾರರು ನೀಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ಖಂಡಿತವಾಗೂ ನಾವು 15ರಿಂದ 16 ಸೀಟು ನಾವು ಖಂಡಿತವಾಗೂ ನಮ್ಮ MLA ಅವರ ನೇತೃತ್ವದಲ್ಲಿ ನಾವು ಬಂದೇ ಬರ್ತೀವಿ. ಅಧ್ಯಕ್ಷ ಸ್ಥಾನ ಮಾಡ್ತೀವಿ. ಮತ್ತೆ ಪಟ್ಟಣ ಪಂಚಾಯತಿಯ ಬಾಸಟಳ್ಳಿ ಪಂಚಾಯತಿ ಸುಮಾರು ಇನ್ನೊಂದು 2 years ಅಲ್ಲಿ, ಯಾಕಂದ್ರೆ ಇವತ್ತು ಇದು ಇಂಡಸ್ಟ್ರಿಯಲ್ ಏರಿಯಾ ಒಂದು ಟ್ಯಾಕ್ಸ್ ಕೂಡ ಅದೆಲ್ಲ ಬಹಳ ಬರ್ತದೆ. ಪಂಚಾಯತಿ ಒಳ್ಳೆ ಪಂಚಾಯತಿ ಇದು. ಪಟ್ಟಣ ಪಂಚಾಯತಿ ಆದ್ರೆ ನಮ್ಮ ಶಾಸಕರು ನೆಕ್ಸ್ಟ್ ಹಣ ತಂದು ಇಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡುವಂಥದ್ದು. ಯಾವುದೇ ರೀತಿಯ ಮತದಾರರು ನೀವು ಯಾವುದಕ್ಕೂ ಕಿವಿ ಕೊಡಬೇಡಿ. ಖಂಡಿತವಾಗೂ ಬಿಜೆಪಿ ಪಕ್ಷ ಇಲ್ಲಿ ಪಟ್ಟಣ ಪಂಚಾಯತಿ ಬಂದೇ ಬರ್ತದೆ. ನಾವು ಗೆದ್ದೇ ಗೆಲ್ತೀವಿ. ಈ ವಾರ್ಡಿಂದ ನಮ್ಮ ಅನಿಲ್ ಕುಮಾರ್ ಅವರು ಹಾಗೂ ನಮ್ಮ 5ನೇ ವಾರ್ಡಿಂದ ರಾಮಮೂರ್ತಿ ಅವರು, ಆಮೇಲೆ ರಕ್ಷಿತಾ ಚಂದನ ನಮ್ಮ ಹೆಣ್ಮಗಳು ನಮ್ಮ JDS ನಿಂದ. ಯಾಕಂದ್ರೆ JDS ನಿಂದ ಇಲ್ಲಿ ಹೊಂದಾಣಿಕೆ ಮಾಡಿ ಬಹಳ ಒಮ್ಮತದಿಂದ ಇವತ್ತು ನಮ್ಗೆ ಇಲ್ಲಿ ಅಭ್ಯರ್ಥಿಗಳು ನಿಲ್ಸ್ಕೊಂಡಿದ್ದಾರೆ. ಈ 3 ಜನನು ಸಹ ಗೆದ್ದಿದ್ದಾರೆ. ಪ್ರೇಮ್ ಕುಮಾರ್ ಸಹ ಗೆದ್ದಿದ್ದಾರೆ. ಎಲ್ಲ ಅಭ್ಯರ್ಥಿಗಳು ಇವತ್ತು ನಮ್ಗೆ 19 ಅಭ್ಯರ್ಥಿಗಳು 15ರಿಂದ 16 ಇವತ್ತು ಇಟ್ಕೊಳ್ಳಿ. ಖಚಿತವಾಗೂ ನಾವು ಪಟ್ಟಣ ಪಂಚಾಯತಿ ನಮ್ಮ ಬಿಜೆಪಿ ಪಕ್ಷ ತಗೊಂತೆ ನಾವು ಅಭಿವೃದ್ಧಿ ಕಡೆ ಹೋಗ್ತೀವಿ. ನಮ್ಮ ಶಾಸಕರು ಇನ್ನು 5 ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾರೆ. ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾರೆ. ಇವತ್ತು ತಾವೆಲ್ಲ ನೋಡಿದಿರ, ಇವತ್ತು ಏನು ವಿಧಾನಸೌಧದಲ್ಲಿ ಈ ವಯಸ್ಸಿಗೆ ಆ ತರ ಮಾತಾಡೋ ಒಂದು ಅಂದ್ರೆ ಇವತ್ತು ಅಲ್ಲಿ ಸಿದ್ದರಾಮಯ್ಯನೂ DK ಶಿವಕುಮಾರ್ ಸುಂಡೆ ಆಗ್ಬಿಟ್ಟಿದ್ದಾರೆ. ಆ ತರ ಒಂದು ಕ್ವಶನ್ ಆಗಿ ಮಾತಾಡ್ತಾರೆ ನಮ್ಮ ಶಾಸಕರು ನೇತೃತ್ವ. ನಮ್ಮ ಶಾಸಕರು ಮೋಸ ಮಾಡಲ್ಲ. ಯಾಕಂದ್ರೆ ಮತದಾರರು ರಾಮಮೂರ್ತಿ ನೋಡಲ್ಲ. ಇವತ್ತು ಬೇಕಾದಷ್ಟು ಜನ ನಮ್ಮ ಶಾಸಕರು ನೋಡಿ ಒಟ್ಟು ಹಾಕ್ತಾರೆ. ಅಭ್ಯರ್ಥಿ ನಮ್ಮ ರಾಮಮೂರ್ತಿ ಚಂದನ ಅವ್ರು. ಹಾಗಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಪಟ್ಟಣ ಪಂಚಾಯತಿ ಬಂದೇ ಬರುತ್ತೆ, ಅಭಿವೃದ್ಧಿ ಕಡೆ ಹೋಗ್ತೀವಿ. ಈ ಭ್ರಷ್ಟ ಸರ್ಕಾರ ಮುಂದೆ 2028ಗೆ ಹೋಗ್ತದೆ. ನಮ್ಮ ಬಿಜೆಪಿ ಸರ್ಕಾರ ಬರ್ತದೆ. ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ 19 ಜನದಲ್ಲಿ ಒಂದು 15-16 ಅಭ್ಯರ್ಥಿಗಳು ಈ ಭಾಗ ಬರ್ತಾರೆ. ಇವರೆಲ್ಲ ಗೆಲ್ತಾರೆ. ನಾವು ಬೆಳಗಿಂದ ನೋಡ್ತಾ ಇದೀವಿ. ಅಷ್ಟು ಖುಷಿಯಿಂದ ಮತದಾರರು ಇದ್ದಾರೆ, ಮತದಾರರು ಒಲವಿದೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಪಟ್ಟಣ ಪಂಚಾಯತ್ ಹಿಡಿತೀವಿ ಅಂತ ಹೇಳಿ ಅಧ್ಯಕ್ಷರನ್ನ ನಾವೇ ಏನು ST ಸಮಾಜದ ಒಂದು ಕ್ಯಾಟಗಿರಿ ಕೊಟ್ಟಿದ್ದಾರೆ, ST ಸಮಾಜದ ಕ್ಯಾಟಗಿರಿ ಅಧ್ಯಕ್ಷರು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಪಟ್ಟಣ ಪಂಚಾಯತಿಯನ್ನ ಅಭಿವೃದ್ಧಿಗೊಳಿಸೋದಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವು ಮಾಡ್ತೀವಿ.
ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ ಅಕ್ಷಯ್ ಕುಮಾರ್, ವಾರ್ಡ್ ನಂಬರ್ 9 ವರದನಹಳ್ಳಿ ಕ್ಷೇತ್ರದಿಂದ ಮಹಿಳಾ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನಿಮ್ಮ ಮನೆ ಮಗಳು ಅಥವಾ ಸಹೋದರಿ ಎಂದು ಭಾವಿಸಿ ಕ್ರಮ ಸಂಖ್ಯೆ 1 ತೆನೆ ಹೊತ್ತ ರೈತ ಮಹಿಳೆ ಚಿಹ್ನೆಗೆ ಮತ ನೀಡಿ ನನ್ನನ್ನು ಜಯಶೀಲರಾಗಿ ಮಾಡಿ. ಇಂತಿ ನಿಮ್ಮ ಚಂದನ ಅಕ್ಷಯ್. ಏನು ವರದನಹಳ್ಳಿಯಲ್ಲಿ ಇವತ್ತು ಪಟ್ಟಣ ಪಂಚಾಯತಿ ಚುನಾವಣೆ ನಡೀತಾ ಇದೆ. ದಿನಾಂಕ 21ನೇ ತಾರೀಕು ಚುನಾವಣೆ ನಡೆಯೋದ್ರಿಂದ ಏನು 3 ಅಭ್ಯರ್ಥಿಗಳು NDA ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಅಲ್ಲಿ ಸಾಕು, ಇಲ್ಲಿ ಮೈಕ್. NDA ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಿ. 5 ಮತ್ತು 9 10ನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಿ. ನಮ್ಮ ಧರ್ಮಪತ್ನಿಯರು 9ನೇ ವಾರ್ಡಿಂದ ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲಾ ಮತದಾರರು, ಏನು ಯುವಕರು ಎಲ್ಲರೂ ನಿಂತಿದ್ದೀರಿ ಊರಿನ ಅಭಿವೃದ್ಧಿಗೋಸ್ಕರ, ಎಲ್ಲರೂ ಸಹಕಾರ ಕೊಟ್ಟು ನಮ್ಮನ್ನ ಆಶೀರ್ವದಿಸಿ ಗೆಲ್ಲಿಸಬೇಕಂದ್ರೆ ತಮ್ಮಲ್ಲಿ. ನನ್ನ ಹೆಸರು ರಾಮಮೂರ್ತಿ ಅಂತ, ವಾರ್ಡ್ ನಂಬರ್ 5ರಿಂದ ಸ್ಪರ್ಧೆ ಮಾಡ್ತಾ ಇದ್ದೀವಿ. ದಯವಿಟ್ಟು 5 ಮತ್ತೆ 9 ಮತ್ತೆ 10 ಯಾವುದೇ ವಾರ್ಡ್ ಆಗಿದ್ರು ಪರವಾಗಿಲ್ಲ, ಎಲ್ಲಾರ್ಗು 3 ಜನಕ್ಕೂ ಮತ ಕೊಟ್ಟು ನಮ್ಮನ್ನೆಲ್ಲ ಜಯಶೀಲರಾಗಿ ಮಾಡ್ಕೊಡ್ಬೇಕು. ಮತ್ತೆ ಊರಿನ ಅಭಿವೃದ್ಧಿಗಾಗಿ ಅತಿ ಹೆಚ್ಚು ಕೆಲಸಗಳು ಮಾಡಿದೀನಿ. 5 ವರ್ಷ 10 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಆದ್ರಿಂದ ಈಗ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ, ನಮ್ಮ 3 ಜನನು. ದಯವಿಟ್ಟು ಎಲ್ಲರೂ ನಮ್ಗೆ ಮತ ಕೊಡ್ಬೇಕು. ಇನ್ನ ಮುಂದಿನ ದಿನಗಳಿಗೆ ಅತಿ ಹೆಚ್ಚು ಕೆಲಸ ಮಾಡ್ಕೊಡ್ಬೇಕು. ಜನರ ನಾಡಿ ಮಿಡಿತ ನಮ್ಗೆ ಚೆನ್ನಾಗ್ ಗೊತ್ತು ಏನು ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ಕೊಡುವಂತ ಪ್ರೋತ್ಸಾಹ ಕೊಡ್ಬೇಕು. ನಮ್ಗ 3 ಜನಕ್ಕೂ ಗೆಲ್ಸ್ಕೊಡ್ಬೇಕಂತೇಳಿ ಈ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳ್ತೇನೆ. ವಾರ್ಡಿಂದ ಬಿಜೆಪಿ NDA ಇಂದ ಅಭ್ಯರ್ಥಿ ಆಗಿದ್ದೀನಿ. ಕಮಲ ಗುರುತು. ದಯವಿಟ್ಟು ಎಲ್ಲಾರು ವೋಟ್ ಮಾಡಿ ಮೂವರ್ನು ಗೆಲ್ಸಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ.